ನೋಡಿರಿ ತಾವಿಲ್ಲಿ ನೋಡ್ಬೋದು, ಒಂದು ಕಬ್ಬು ಬೆಳಿಬೇಕಾದ್ರೆ ನಾವು ಭೂಮಿ ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಇಲ್ಲ ಅನ್ನೋದು ನಾನು ನಿಮಗೆ ಒಂದೊಂದು ತೋರಿಸ್ತೀನಿ. ಇದು ನೋಡಿದ್ರೆ ಇದು VCF 517. ಈ ಸೈಡ್ ಏನೈತಿಲ್ಲ ನೆಕ್ಸ್ಟ್ ಮುಂದೆ ಬರ್ತೈತಿಲ್ಲ ಇದಕ್ಕೇನೈತಿ 265. ನಿಮಗೆಲ್ಲ ತೋರಿಸ್ತೀನಿ. ಮಣ್ಣು ಯಾವ ರೀತಿ ಇರಬೇಕು, ಯಾವ ರೀತಿ ಇಲ್ಲ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ನೋಡಿರಿ ಒಂದು ಕಬ್ಬು ಬೆಳಿಬೇಕಾದ್ರೆ ಮಣ್ಣಿನೈತಿ ಈ ರೀತಿ ನಾವು ಲೂಸಂಗೆ ಇಟ್ಕೊಳಕ್ಕೆ ಬೇಕ್ರಿ. ಹಿಂಗೆ ಸಾಕಷ್ಟು ಹಿಂಗೆ ಕೈಲಿ ಕೆದರಿ ಬರ್ಬೇಕು. ಎಲ್ಲಿ ಬೇಕಾದ್ರೆ ಕವಲಿ ಒಳಗೆ ಕೆದರ್ಲಿ, ಎಲ್ಲಿ ಬೇಕಾದ್ರೆ ಕೆದರ್ಲಿ ಬರ್ಬೇಕದು ಹಿಂಗೆ ಈ ರೀತಿ ನೋಡಿ. ಈ ರೀತಿ ಭತ್ತದ ಕಬ್ಬಿ ಅಂತ ಬೆಳವಣಿಗೆ ಚಲ್ತಂಗೆ ಆಗ್ತೈತಿ. ಹಿಂಗೆ ಮಾಡ್ಕೊಳಕ್ಬೇಕು. ಪ್ರತಿಯೊಂದು ನೀರು ಕೊಟ್ಟಾಗ ನಾವು ಏನು ತಪ್ಪು ಮಾಡ್ತೀವಿ ಏನೆಲ್ಲ ನಮಗೆಲ್ಲ ಸಿಗೋದ ಇಲ್ಲೇ. ಯಾಕಂದ್ರೆ ನಾವು ಒಂದು ತಪ್ಪು ಮಾಡಿದ್ರು ಏನು ಮಾಡೋಕ್ಕೆ ಬರೋಂಗಿಲ್ಲ. ಮಣ್ಣು ಗಟ್ಟಿ ಹಾಕಿದ್ರು ನೀವು ಏನು ಕೊಟ್ಟರು ತೊಗೊಳಂಗಿಲ್ಲ. ಇದು ನೋಡಿರಿ, ಇದಂತೂ ನೋಡಿರಿ ನಮ್ಮ ಹೆಚ್ಚು ಭಾಳ ಇದರಲ್ಲೇ ಬೆಳೆದತ್ತಿರೋದು. ಹೈಟ್ ನೋಡ್ರಿ ಅಂತ ನೋಡಿ. ಸದ್ಯಕ್ಕೆ ಈಗ ಫ್ಯಾಕ್ಟ್ರಿಗೆ ಹೋಗೋ ಟೈಪ್ ಆಗೈತ್ರಿ. ಇಷ್ಟು ಬೆಳೆದೈತೆ ನೋಡ್ರಿ. ಇದು ನೋಡಿದ್ರೆ 265 ನೋಡಿರಿ. ಇನ್ನು ಕಡೆಯಿಂದ ಹೆಚ್ಚು ಕಡೆ ಮುಂದೆ ಐತೈತೆ ಅಂತಂದರೆ ಇದು 265 ರೀ. ಇದು ಹೆಚ್ಚು ಕಮ್ಮಿ ಒಂದು 10-12 ಫೂಟ್ ಮೇಲೆ ಆಗೈತೆ ಅದು ಕಬ್ಬದ. ಇದು ಎಲೆ ಗಾತ್ರ ದೊಡ್ಡದಾಗೈತೆ ರೀ ಇದ್ರದ್ದು. ತಾವು ನೋಡ್ಬೋದು ನೋಡಿರಿ, ಎಲೆ ಗಾತ್ರ ದೊಡ್ಡದಾಗೈತೆ. ಅದು 3-3.5 ಇಂಚ್ ಮೇಲೆ ಆಗೈತೆ ರೀ ಅದು. ಈ ಟೈಪ್ ರೀ. ಇನ್ನೊಂದು ಜರ್ನಿ ಇದೆ 7 ತಿಂಗಳ ಮೇಲೆ ಐತೆ ರೀ ಅದ್ರ ಜರ್ನಿ. ಇದು ನೋಡ್ರಿ ನಮ್ಮ ಕಬ್ಬು ನೋಡ್ರಿ 517. ಇದು 265 ಈಚೆ ಕಡೆ. ನೆಕ್ಸ್ಟ್ ಆ ದಂಡಿ ಬದಲು PDN 15012 ಗುಜರಾತ್ ತಳಿ ಎಲ್ಲ ಐತ್ರಿ ಇಲ್ಲಿ. ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡೋಣ. ಅದು ಏನಪ್ಪ ಅಂತಂದರೆ, ಈಗೇನು ನಿಮ್ಮ ಕಬ್ಬಿನ ಬೆಳೆಗಳದಾರಲ್ಲ 2 ತಿಂಗಳಾಗಲಿ 3 ತಿಂಗಳ 4 ತಿಂಗಳ 5 ತಿಂಗಳ 6 ತಿಂಗಳ ಈ ಟೈಪ್ ಏನು ಬೆಳೆಗಳದಾರಲ್ಲ ಹೆಚ್ಚು ಕಮ್ಮಿ ನಿಮ್ಗೆ 7-8 ತಿಂಗಳ ತಗೊಂಡ್ರು ಆಲ್ಮೋಸ್ಟ್ ಇರುತ್ತೆ. 2 ಸಾರಿ ಮಾಡಿದಾರೆ ಹುಡ್ಕೊಂಡ್ರಿ. ಇವಕ್ಕೆ ಏನೈತಿ, ನೀವು ಕಂಪಲ್ಸರಿ ಏನೈತಿ, ನೀವು ಈ ಫಾಸ್ಫರಿಕ್ ಆ್ಯಸಿಡ್ ಈ ಕಪ್ಪು ನೆಲಕ್ಕಂತೂ ಕಡ್ಡಾಯವಾಗಿ ಬಿಡ್ಕೊತಾನೆ ಇರುತ್ತೆ ಬರ್ರಿ. ಯಾಕಂತ ಕೇಳಿ ಇಳುವರಿ ನೀವು ಜಾಸ್ತಿ ಬೇಕು, ಫೋಕಸರಿ ಜಾಸ್ತಿ ಮಾಡಿರ್ತಾರೆ ಎಲ್ಲರೂ ರೀ. ಅದ್ರ ನೀವು ಏನೈತಿ, ನೀವು ಅದು ಬರೀ ನೀವು ನ್ಯಾಚುರಲ್ ಆಗಿ ನೀವು ಬರೀ ಹಿಂಗೆ ಗೊಬ್ಬರ ಕೊಡ್ಕೊತಾರೆ. ನಾವು ಒಂದಕ್ಕೊಂದಷ್ಟು ಟಾರ್ಗೆಟ ಒಟ್ಟ ಮುಟ್ಟಾಕಂಗಿಲ್ಲ. ಯಾಕಂತ ಕೇಳಿರಿ 10 ವರ್ಷ 20 ವರ್ಷ 30 ವರ್ಷ ಈ ಟೈಪ್ ಇದೆ ನಾವು ನೀರು ಪದೇ ಬಿಡೋದ್ರಿಂದ ಏನಾಗಿರ್ತೈತಿ, ಮಣ್ಣು ಗಟ್ಟಿಯಾಗಿರ್ತೈತಿ. ಹಿಂಗಾಗಿ ಏನೈತಿಲ್ಲ ಆ ಮಣ್ಣಾಗಿಂದು ರಂಜಿಕೆ ಅಂತ ಲಗೇನ್ ಸಿಗಂಗಿಲ್ಲ ಬೆಳೆಗೆ. ಆ ರಂಜಿಗೆ ಸಿಗಬೇಕಾದ್ರೆ ಏನೈತಿ, ನೀವು ಫಾಸ್ಫರಿಕ್ ಆ್ಯಸಿಡ್ ಅಂತ ಕಂಪಲ್ಸರಿ ಯೂಸ್ ಮಾಡ್ಬೇಕು. ಹೆಂಗಾದರೂ ನೀವು ಬಿಡ್ತಿರ್ತೀರಿ. ಅದ್ರ ಒಳಗೆ ಏನೈತಿ, ಈಗ ನೀವು ಹ್ಯೂಮಿಕ್ ಆ್ಯಸಿಡ್ ಆಗಲಿ ಫುಲ್ವಿಕ್ ಆ್ಯಸಿಡ್ ಆಗಲಿ, ಹ್ಯೂಮಿಕ್ ಆ್ಯಸಿಡ್ ಏನು ಕೆಲಸ ಮಾಡ್ತೈತಿ ಅಂದ್ರೆ ಬೇರು ಜಾಸ್ತಿ ಬಿಡುವಂಥದ್ದು, ಅಂದ್ರೆ ಆಹಾರ ಜಾಸ್ತಿ ತಿನ್ನುವಂಥ ಕೆಲಸ. ಅದು ಬೇರು ಜಾಸ್ತಿ ಬಿಟ್ಟರು ಆಹಾರ ಜಾಸ್ತಿ ತಿನ್ನಕತ್ತಾವೆ, ಅದು ಕೆಲಸ ಮಾಡ್ತೈತಿ. ಫುಲ್ವಿಕ್ ಆ್ಯಸಿಡ್ ಏನು ಮಾಡ್ತೈತಿ, ನಿಮ್ಮ ಕಬ್ಬು ದಪ್ಪಾಗುವಂಥ ಕೆಲಸ ಮಾಡ್ತಿರ್ತೈತಿ. ಮತ್ತು ಅಮಿನೋ ಆ್ಯಸಿಡ್ ಅದು ಹಾಕೋದು ಬರೀ ಅದೇನಂದ್ರೆ ಗ್ರೋತ್ ಚೆಂದಂಗೆ ಇರ್ತೈತಿ. ಅಂದರೆ ಗ್ರೀನಿಶ್, ಅಂದರೆ ಅದ್ರೊಳಗೆ ಹೆಚ್ಚು ನೈಟ್ರೋಜನ್ ಸಪೋರ್ಟ್ ಮಾಡುವಂಥದ್ದು ಅದು ಇರ್ತೈತಿ. ಹಿಂಗಾಗಿ ಏನೈತಿಲ್ಲ, ನೀವು ಬೇಸಿಗೆ ಟೈಮ್ದಾಗ ನೀರು ಅಟ್ಟೆ ಜಾಸ್ತಿ ಬರೀ ಬಿಡೋರು ಇರ್ತಿರ್ತೀರಿ. ಗೊಬ್ಬರ ತಂದು ಹಾಕೋದು ಎಲ್ಲೋ ಬೇಡಪ್ಪ ಹಿಂಗೆ ತನ್ನವ್ರು ಇರ್ತಿರ್ತಿರಲ್ಲ. ಈ ಟೈಪ್ ಏನೈತಿ, ನೀವು ಬರೀ ಖಾಲಿ ನೀರು ಬಿಡೋದ್ರಿಂದ ಉಪಯೋಗ ಇಲ್ಲ. ಈ ಟೈಪಿನ ಏನು ಏನಿಲ್ಲ, ಈ ಟೈಪನ್ನು ಬಿಟ್ಕೋತೀರಿ. ನಿಮ್ಗೆ ಎಷ್ಟೋ ಯಾಕೆ ನೀವು ಹೆಂಗೆ ಅಂದರೆ ನಿಮ್ಮ ಬೆಳೆಗಳಿಗೆ ಅಟ್ಲೀಸ್ಟ್ ಒಂದಿಷ್ಟು ಗಂಜಿ ಕೊಟ್ಟಂಗೆ ರೀ, ಆ ರೀತಿ ಒಳಗೆ ಇಂತ ಅದಕ್ಕೆ ಆಹಾರ ಸಿಕ್ಕೋತಾ ಇರ್ತೈತಿ. ಮತ್ತು ಇನ್ನೊಂದು ಏನು ಆಗ್ತೈತಿ ಅಂದರೆ ರಂಜಕ ಒಟ್ಟು ಈ ಏನು ಸತತ ನಾವು ನೀರಾವರಿ ಮಾಡೋದ್ರಿಂದ ಏನು ಕಬ್ಬಿನ ನೆಲಗಳದಾವಲ್ಲೇ ಒಟ್ಟು ಸಿಗ್ತಿರಂಗಿಲ್ಲ. ರಂಜಕೂ ಸಿಗಂಗಿಲ್ಲ ಮತ್ತು ನೈಟ್ರೋಜನ್ ಸಿಗಂಗಿಲ್ಲ ಹೆಚ್ಚು. ಈ ರೀತಿಯಾಗಿ ಅಂತಿ ನಮ್ಮ ಬೆಳೆಗಳು ಅಂತಿ ಕುಂಠಿತ ಆಗ್ತಿರ್ತಾವೆ. ಸತತ ನೀರಾವರಿ ಮಾಡಿದವರು ಆದರ್ಶದಿಂದ ಏನೈತಿಲ್ಲ ಇವು ಎಲ್ಲ ಸಿಕ್ಕಂಗೆ ಆಯ್ತೈತೆ. ತೆಗಿಸಿಂದ ಒಂದ್ರ ಜೋಡಿ ಒಂದು ಈ ಫಾಸ್ಫರಿಕ್ ಆ್ಯಸಿಡ್ ಕೊಟ್ಟಿರಲ್ಲ ಅದ್ರೊಳಗೆ ನೀವು ಥರ ಒಂದು 5 ಕಿಲೋ ನೈಟ್ರೋಜನ್ ಹಾಕುತ್ತೀವಿ ರೀ. ಅದರ ಜೋಡಿ ಲಗೇನ್ ಅದು ಸಿಗ್ತೈತಿ. ಬರೀ ನೀವು ಬೇರೆ ಗಟ್ಟಿ ಆದ್ಮೇಲೆ ಬೇರೆ ನೀವು ಯೂರಿಯಾ ಕೊಟ್ಟಿನಿ ಅಮೋನಿಯಾ ಕೊಟ್ಟಿನಿ ಹಂಗಾದ್ರೆ ಅದು ಬೆಳೆ ಸಿಗಂಗಿಲ್ಲ. ಯಾವಾಗಲೂ ಆಳವಾಗಿ ಹೋಗ್ಬೇಕು ರೀ. ನೋಡಿರಿ ನಿಮ್ಗೆ ಒಂದು ವಿಷಯ ಹೇಳ್ತಾನೆ, ನಿಮ್ಗೆ
ಯಾವುದೇ ಕಲಿ ಪ್ರತಿಯೊಂದು ನೀವು ಗೊಬ್ಬರ ಕೊಡ್ದಾಗಲಿ ಏನೇ ಕಲಿ ಬರೀ ಮ್ಯಾಲೆ ಹೋಗೋದ್ರೆ ತೊಗೋತಿರಂಗಿಲ್ಲ. ಭೂಮಿ ಒಳಗೆ ಈಗ ಒಂದು ಸುರಂಗ ಹಾಕ್ತಿರ್ತಾರೆ ಗೊತ್ತೇನು ರೀ, ತೆಳಗೆ ತೂತು ಕಡ್ದು ಹಾಕಿರಲು ಪಟ್ನ ಸ್ಪೆಡ್ ಆಗಿ ಎಲ್ಲ ಕಡೆ ಬೀಳ್ತಿರ್ತೈತೆ ಅದು. ಹಂಗೆ ಆ ರೀತಿ ಅಂತ ನೀವು ಮಣ್ಣಾಗ ಮಿಕ್ಸ್ ಯಾವುದೇ ಆಗಲಿ ಗೊಬ್ಬರ ಆಗಲಿ ಏನೇ ಆಗಲಿ ಮಣ್ಣಾಗ ಮಿಕ್ಸ್ ಆಗ್ಬೇಕು. ಮಣ್ಣಾಗ ಮಿಕ್ಸ್ ಆಗೋದ್ರಿಂದ ಏನಾಗ್ತೈತಿ, ನೀವು ನೀರೇನು ಕೊಡ್ತಿರ್ತಿರಲೇ ಕೊಟ್ಟರುಪ್ಲೆ ಅದು ರಾಸಾಯನಿಕ ಕ್ರಿಯೆಯಾಗಿ ಆಟೋಮೆಟಿಕ್ ಅಂತ ನಿಮ್ಮ ಕಣ್ಣಿಗೆ ಅಷ್ಟೇ ಕಾಣಿಸಂಗಿಲ್ಲ, ಅದು ಸ್ಪ್ರೆಡ್ ಆಗ್ತೈತಿ. ಸ್ಪ್ರೆಡ್ ಆಯ್ತು ಅಂತ ಇಲ್ಲಿ ಒಂದು ಮೂರ್ತಿಕ ತಯಾರಾಗಿ ಅದು ಹೊರಗೆ ಬರ್ತೈತಿ. ಇದ್ರೊಳಗಿಂದು ಆಯ್ತು ಅದು ಕುಡಿಸ್ಕಿಸಿಂದ ನಿಮ್ಮ ಬೆಳೆಗಳಿಗೆ ಪೋಷಕಾಂಶ ಅಂತ ತಿನ್ನೋಕ್ಕಾಗಲಿಗೇನು ಅನುಕೂಲ ಆಗ್ಲಕ್ಕತ್ತೈತಿ. ಇದರಿಂದ ಏನೈತಿ ಗ್ರೋತ್ ಆಗ್ತೈತಿ. ನೀವು ಬರೀ ಮ್ಯಾಲೆ ಕಲ್ಲಿನ ಗತಿ ನೆಲ ಆಗಿರ್ತೈತಿ, ಅದ್ರಾಗ ನೀವು ಕೊಟ್ಟಲು ಹೊಟ್ಟೆ ಬೆಳೆಗಳು ಸಿಗಂಗಿಲ್ಲ, ನಿಮಗೆ ಗ್ರೋತ್ ಆಗಂಗಿಲ್ಲ. ಇದು ನೋಡ್ರಿ, ಈಗ ಇದು ಏನೈತಿ ನೋಡ್ರಿ, ಇದು ನಮ್ದು ಕಬ್ಬು ನೋಡಿರಿ ಒಂದೇ ಲೇವಲ್ ಐತಿ ರೀ. ಎಲ್ಲಿ ತಕ ನೋಡ್ತೀರಿ ನೋಡಿರಿ, ಈಗ ಒಂದೇ ಲೇವಲ್ ಐತಿ. ಈ ರೀತಿ ಆಗ ಕಾರಣ ರೀ ಒಂದೇದು ರೀ, ನಾವು ಫಾಸ್ಫರಿಕ್ ಆ್ಯಸಿಡ್ ರೀ 1 ಎಕರೆಗೆ ಕಮ್ಮಿ ಅಂದ್ರೂ 12 ಲೀಟ್ರ್ ಕೊಡ್ತೀನಿ ನಾವು. 12 ಲೀಟ್ರ್ ಅಂದ್ರೆ ನಿಮಗೆ ಹೆಚ್ಚು ಕಮ್ಮಿ ಇಲ್ಲಿ ಎಲ್ಲ ಕಡೆ 1250 ರೂಪಾಯಿಗೆ 20 ಲೀಟ್ರ್ ಇಡ್ಲಿ ಸಿಗ್ತಿರ್ತಾವೆ. 2000 ತನಕ ಸಿಗ್ತಾವೆ. ಏನು ಒಂದೊಂದು ಏರಿಯಾದ ಮೇಲೂ ಆಗ್ತೈತಿ. ಅದನ್ನು ಯೂಸ್ ಮಾಡ್ತೀವಿ ರೀ. ಮತ್ತು ಫಿಮಿಕ್ ಆ್ಯಸಿಡ್ ಅವು ನಿಮಗೆ ಎಲ್ಲ ಕಡೆ ಬ್ಯಾಗ್ ಗಟ್ಟಿ ನಿಮಗಂತ ಆನ್ಲೈನ್ದಾಗ ಅಲ್ಲಿ ಎಲ್ಲೆಲ್ಲ ಸಿಗ್ತಿರ್ತಾವೆ. ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋತ ರೀ. ಈ ಟೈಪ್ ನೀವು ಮಾಡ್ಕೊತ ನೀವು ಹಾಕೋದ್ರಿಂದ ಏನಾಕೈತಿ, ಅದಕ್ಕೆ ಬೆಳೆಗಳಿಗೆ ನಿಮ್ಗೆ ಹೊಸ ಆಹಾರವಂದ ಕೊಟ್ಟಂಗೂ ಆಗ್ತೈತಿ. ಮತ್ತು ನಿಮ್ಮ ಮಣ್ಣನ್ನು ಲೂಸ್ ಮಾಡಿದಂಗೆ ಆಗ್ತೈತಿ. ಫಾಸ್ಫರಿಕ್ ಆ್ಯಸಿಡ್ ಕೊಡೋದ್ರಿಂದ ಮಣ್ಣು ಲೂಸ್ ಆಗ್ತೈತಿ. ಎಷ್ಟೋ ವರ್ಷದಿಂದ ಗಟ್ಟಿಯಾಗಿದ್ದು ಅದು ರಿಲೀಸ್ ಆಗ್ಲಕ್ಕತ್ತೈತಿ. ಮತ್ತು ಅದ್ರೊಳಗೂ ಮತ್ತು ಅದು ಅಂಶ ಇರ್ತೈತಿ. ಅದು ಇರೋದು ಏನಾಗ್ತೈತಿ ರೀ, ನಿಮಗೆ ಬೆಳೆಗಳಿಗೆ ಅಂತಿ ಏನು ಸಿಗ್ತಿರಂಗಿಲ್ಲ, ಅದು ಆಟೋಮೆಟಿಕ್ ಸಿಗ್ತೈತಿ. ಮತ್ತು ನೀವು ಈಗಾದ್ರೂ ನೋಡಿರಿ, ಎಷ್ಟೋ ಮಂದಿ ನಮ್ಗೆ 100 ಟನ್ನ 150 ಟನ್ನ 200 ಟನ್ ಇರಲಿ ಹಿಂಗೆ ಈ ಟೈಪ್ ಏನು ಮಾಡ್ಲಕ್ಕೈತಾರೆ. ಅವ್ರೇಂತಿ ಕಂಪಲ್ಸರಿ ಅವ್ರು ಮೇನ್ ಎಲ್ಲರೂ ಏನು ಕೊಡ್ತಿರ್ತಾರೆ ಅದನ್ನು ಕೊಡತಿರ್ತಾರೆ. ಆದರೆ ಅವರು ಏನು ಮಾಡ್ತಾರೆ ರೀ, ಫಾಸ್ಫರಿಕ್ ಆ್ಯಸಿಡ್ ಆಗಲಿ, ಹ್ಯೂಮಿಕ್ ಆ್ಯಸಿಡ್ ಆಗಲಿ, ಫುಲ್ವಿಕ್ ಆ್ಯಸಿಡ್ ಆಗಲಿ ಇವನ್ನೆಲ್ಲ ಕಂಪಲ್ಸರಿ ಮಾಡ್ತಿರ್ತಾರೆ. ಅವ್ರು ಯಾಕೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರ್ತೈತಿ. ಅದು ಹಿಂಗಾಗಿ ಏನಂತ ಅದನ್ನು ಮಾಡೋದ್ರಿಂದ ಏನಾಗ್ತೈತಿ, ಖಾಲಿ ನೀರು ಕುಡಿದ್ರಿಂದ ಉಪಯೋಗ ಬರ್ತಿರಲ್ಲ. ಆ ಖಾಲಿ ನೀರು ಕುಡೋಕ್ಕಿಂತ ಅದ್ರೊಳಗೆ ಒಂದು ಜರ ನೀವು ಏನಾರು ಈ ರೀತಿ ಮಾಡ್ಯಾರ ನೀವು ಇದನ್ನು ಡೈಲಿ ನಿಮ್ಮ ಬೆಳೆ ನೋಡಿದಂಗೂ ಆಗ್ತೈತಿ. ಮತ್ತು ಅದಕ್ಕೆ ಆಹಾರ ಕೊಟ್ಟಂಗೂ ಆಗ್ತೈತಿ. ಮತ್ತು ನಾವು ಹೆಚ್ಚು ನೋಡೋದ್ರಿಂದ ಅದು ಬೆಳೆಗಳು ಏನಾಗತೈತಿ ಏನಿಲ್ಲ ಅನ್ನೋದು ಅದು ನಿಮ್ಗೆ ಗೊತ್ತಾಗ್ತೈತಿ. ಈ ರೀತಿ ಮಾಡೋದ್ರಿಂದ ಏನೈತಿ, ಹೆಚ್ಚು ಹೇಳೇನು ರೀ, ನಾವು ಎಷ್ಟೇ ನಮ್ಮ ಭೂಮಿಗೆ ಇದಕ್ಕೆ ನಾವು ಬಂದು ನಾವು ನೋಡ್ಕೊತ ಇದು ಮಾಡ್ಕೊತಿರ್ತೀವಿ. ಅದರಿಂದ ಏನೈತಿ ನಮ್ಮ ಬೆಳೆಗಳು ಚಲೋ ಅದಾವೆ ಏನಿಲ್ಲ ಅದು ತೈತೈತಿ. ಬರೀ ನಾವು ಎಲ್ಲೋ ಕೂತ್ಕಿಸಿನ ಬರೀ ಒಂದು ದಂಡ್ಯಾಗ ಬರೀ ಒಂದು ಮೋಟ್ರ್ ಬಟನ್ ಬಿಡ್ಕೊಂಡು ಕೂತ್ರೆ ಅದು ಆಗಂಗಿಲ್ಲ. ಈ ರೀತಿ ಅದನ್ನು ಫಾಸ್ಫರಿಕ್ ಆ್ಯಸಿಡ್ ಆಗಲಿ ಇಂಥವೆಲ್ಲ ಬಿಡೋದು ಯಾಕೆ ಉದ್ದೇಶ ಅಂದರೆ, ನಿಮಗೆ ಕಮ್ಮಿ ಇವತ್ತು ನೀವು ಯೂಸ್ ಮಾಡ್ರೆ 10 ರಿಂದ 20 ಟನ್ ಗಚ್ಚಿ ಬರ್ತೈತಿ. ಯಾಕಂತ ಕೇಳಿ 1 ವರ್ಷದವ್ರಿಗೆ ಅದ. ಮತ್ತು ನಾವು ಅಡ್ಸಳಿ ಮಾಡೋರು ಏನಂತ 100+ ಮಾಡೋರಿಗೆ ಏನಂತ ಅದನ್ನು 50 ಟನ್ ಸಹಿತ ಜಂಪ್ ಆಗ್ಬೋದು ಅವ್ರಿಗೆ ರೀ. ಹಿಂಗಾಗಿ ಏನಂತಿಲ್ಲ, ಅದನ್ನು ಕಂಪಲ್ಸರಿ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಹೊಸ ನೆಲ ಇದ್ದಾಗ ಏನೂ ಅವಶ್ಯಕತೆ ಇರೋಂಗಿಲ್ಲ. 1 ವರ್ಷಕ್ಕೆ 2 ವರ್ಷ ಬೆಳೆ ನೀವು ತಕ್ಕೋತ ನೀವು ಆದ್ರೂ ನೆಕ್ಸ್ಟ್ ಏನಂತ ಇಂಥವೆಲ್ಲ ಬೇಕಾಗ್ತಾವೆ. ಯಾಕಂತ ಕೇಳಿ ನಿಮ್ಗೆ ಗೊತ್ತಿರ್ತೈತಿ, ಅದು ಮಣ್ಣು ಗಟ್ಟಿಗಿರ್ತೈತಿ. ಈಗ ನೋಡ್ರಿ, ಈಗ ಯಾರೋ ಒಂದು ಮನೆ ಇದು ಮಾಡ್ಬೇಕಾದ್ರೆ ಹಾಳು ಮಣ್ಣು ತಂದಿರ್ತಾರೆ. ಫಸ್ಟಿಗೆ ಸಾಕಷ್ಟು ಲೂಸ್ ಇರ್ತೈತಿ, ಎಲ್ಲ ಇರ್ತೈತಿ. ನೆಕ್ಸ್ಟ್ ಅದ್ರೊಳಗೆ ನೀರು ಹಾಕ್ಬೇಕಾದ್ರೆ ಬಾಯಿಗುದ್ಲಿ ಹಾಡಿ ನೀವು ನೀರು ಹಾಕ್ಬೇಕಾಗೈತೆ. ಅವಾಗ ಅದ್ರಾಗ ಸೇರ್ತೈತಿ. ಹಂಗೈತಿ ಇದು ಭೂಮಿ ಯಾರು ಅಡ್ಡಕ್ಕಾಗ್ತೈತಿ ಆಗಂಗಿಲ್ಲ. ಆ ಉದ್ದೇಶದಿಂದ ಏನೈತಿ, ನೀವು ಕಂಪಲ್ಸರಿ ಫಾಸ್ಫರಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ ರೀ. ಆ ಫಾಸ್ಫರಿಕ್ ಆ್ಯಸಿಡ್ ಎಲ್ಲಿ ಹೋಗ್ತಿರ್ತೈತಿಲ್ಲ ಅದ್ರ ಮೇಲೆ ಅಂತಿ ಅದು ಇದಾಗ್ತೈತಿ. ಅದ್ರಾಗ ನೀವು ಹ್ಯೂಮಿಕ್ ಆ್ಯಸಿಡ್ ಆಗಲಿ ಯೂರಿಯಾ ಆಗಲಿ ಅಂತ ಹಾಕೋದ್ರಿಂದ ಏನೈತಿ ಬೆಳೆಗಳಿಗೆ ಆಟೋಮೆಟಿಕ್ ಅದ್ರ ಜೋಡಿ ಒಂದೇ ಸಿಗ್ತೈತಿ. ಈ ಟೈಪ್ ನೀವು ಮಾಡ್ತೀವಿ ರೀ. ನೋಡಿರಿ, ಇದೇನೈತಿ ರೀ, ಅದು ಕಬ್ಬು ಎತ್ತರ ಕಬ್ಬು ಇದ್ದಿದ್ದೆಲ್ಲ ಇದು ನಮ್ಮದ ನೋಡ್ರಿ. ಇದೇನೈತಿರಲ್ಲ ಈ ಟೈಪ್ ನೀವು ನಮ್ಮ ಜಮೀನಿಗೆ ಬಂದು ನೀವು ಯಾರು ನೋಡೋದ ನೋಡಿರಿ, ನಿಮಗೂ ಹೆಂಗೆ ಬಳಸ್ಬೇಕು ಹೆಂಗೆಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಮತ್ತು ನಾವು ಪ್ರತಿಯೊಂದು ನಾವು ಏನೇನು ಮಾಡ್ತೀವಿ ಏನಿಲ್ಲ ಅನ್ನೋಂಥದ್ದು ನಮ್ಮ ಎಲ್ಲ ಪ್ರತಿಯೊಂದು ನನ್ನ ಅಕೌಂಟ್ನಾಗ ನೀವು ನೋಡ್ಬೋದು ರೀ. ಸುಧಾರಿತ ಬೇಸಾಯ ಅಂತಂದು ಏನು ಯೂಟ್ಯೂಬ್ ಚಾನಲ್ ಐತೆ, ಆ ಅಕೌಂಟ್ನಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲೂ ನಿಮಗೆಲ್ಲ ವೀಡಿಯೋಗಳು ಕಾಣಿಸಕತ್ತಾವು. ಆ ರೀತಿ ಅಂತ ನಿಮಗೆ ಯಾವ ಟೈಪ್ ಯಾವ ದಿವ್ಸನಾಗ ನಾವು ಹೆಂಗೆ ಮಾಡಕತ್ತಿದ್ವಿ ಹೆಂಗೆಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಾಕೈತಿ. ಈ ರೀತಿ ನಾವು ಹೆಂಗೆ ಮಾಡಿದಿಲ್ಲ ಆ ಟೈಪ್ ಮಾಡ್ಕೊರಿ. ನಿಮ್ಗೆ ಏನೈತಿ ನೆಕ್ಸ್ಟ್ ನಿಮ್ಗೆ ಹೆಚ್ಚಿನ ಇಳುವರಿ ತೊಗೊಳಕ್ಕೆ ಒಂದು ಈಜಿ ಆಕೈತೆ ಅಂತ ಹೇಳ್ತಾನು. ನಾ ಮತ್ತು ಇನ್ನೊಂದು ವೀಡಿಯೋ ತೊಗೊಂಡು ನಾನು ಮತ್ತೆ ಬರ್ತೀನಿ. ಅಲ್ಲಿ ತಕ್ಕ ಅಂತಾರಲ್ಲ. ನಮಸ್ಕಾರ ರೀ.